ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಒಂದು ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ತೀನಿ, ನೆನ್ನೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೆನ್ನೆ ಮತ್ತೆ ಮೊನ್ನೆ ಬಿಸಿ ಶೆಡ್ಯೂಲಲ್ಲಿ ನನ್ನ ಕೆಲಸ ಜಾಸ್ತಿ ಇತ್ತಿಲ್ಲಿ, ಸೊ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಬಂದ ತಕ್ಷಣ ನಾನು ಮನೆಯಿಂದಾನೇ ಮೈಂಡ್ ಸೆಟ್ ಮಾಡ್ಕೊಂಡು ಬಂದೆ. ಇನ್ನು ನಾನು ಬಂದ ತಕ್ಷಣ ಫಸ್ಟ್ ವಿಡಿಯೋ ಮಾಡಿ ಇವತ್ತು ಸಂಜೆ ಎನಿ ಕಾಸ್ಟ್ ನಾನು ಅಪ್ಲೋಡ್ ಮಾಡಬೇಕು ಅಂತ. ಯಾಕಂದರೆ ನಿಮ್ಗಳಿಗೆಲ್ಲ ನಿರಾಶೆ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಏನಪ್ಪ ಅಂತಂದರೆ ಇವತ್ತೇನು ಟಾಪಿಕ್ ಅಂದರೆ ಎಸ್, ಮತ್ತೆ ಇವತ್ತು ಗೃಹಲಕ್ಷ್ಮಿ ಟಾಪಿಕ್. ತುಂಬಾ ಜನ ಹೇಳ್ತಾ ಇದಾರೆ EKYC ಕಡ್ಡಾಯ, ಬಯೋಮೆಟ್ರಿಕ್ ಕಡ್ಡಾಯ ಅಂತ. ಎಸ್, ಅಫ್ಕೋರ್ಸ್ ನಾನು ಹೇಳಿದೀನಿ, ಬಟ್ ಎಲ್ಲಿ ಏನು ಎತ್ತ ಅಂತ ಯಾರಿಗೂ ಗೊತ್ತಿಲ್ಲ. ಬನ್ನಿ ಈ ವಿಡಿಯೋದಲ್ಲಿ ಅದೇ ತಿಳ್ಕೊಳ್ಳೋಣ. ಯಾಕಂದ್ರೆ ನಿಮ್ಗೆಲ್ರಿಗೂ ಈಸಿ ಆಗ್ಲಿ ಅಂತ ನಾನು ಈ ವಿಡಿಯೋ ನಿಮ್ಗೋಸ್ಕರ ತಗೊಂಡ್ ಬಂದಿದ್ದೇನೆ. ಬನ್ನಿ, ಹೇಗಿದ್ದೀರಿ ಎಲ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅನ್ಕೊಂತೀನಿ. ಎಸ್, ನಾನೇ ಚೆನ್ನಾಗಿದ್ದೀನಿ. ಸೂಪರ್ ಡೂಪರ್ ಹಿಟ್ ಆಗಿದ್ದೀನಿ. ಸ್ವಲ್ಪ ಬಿಸಿ ಶೆಡ್ಯೂಲ್, ಕೆಲಸ ಜಾಸ್ತಿ. ಅದೇ ಹೇಳಿದ್ನಲ್ಲ, ರೇಷನ್ ಕಾರ್ಡ್ ಆಡ್ ಡಿಲೀಟ್ ಎಲ್ಲ ಇದೆ, ಇವಾಗ ಬಿಟ್ಟಿದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಬಿಸಿ. ಸೊ ಹಂಗಾಗಿ ನಿಮ್ಮೆಲ್ರಿಗೂ ಸಾರಿ ಕೇಳ್ತೀನಿ. ಬನ್ನಿ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಒಂದು ಗುಡ್ ನ್ಯೂಸ್ ತಗೊಂಡ್ ಬಂದಿದ್ದೇನೆ ಅಂತಾನೆ ಹೇಳ್ಬೋದು ನನ್ನ ಕಡೆಯಿಂದ. ಸೊ ಅದಕ್ಕಿಂತ ಮುಂಚೆ ನಂದು ಫಾರ್ಮಾಲಿಟೀಸ್ ಏನಿದೆ ಅದು ನಾನು ಕಂಪ್ಲೀಟ್ ಮಾಡ್ತೀನಿ. ಯಾಕಂದ್ರೆ ಇದು ನಿಮ್ಗೂ ಯೂಸ್ ಆಗುತ್ತೆ. ಇನ್ನು ಯಾರ್ಯಾರು ನಿಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ನ ಯಾರ್ಯಾರು ಹಿಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹಿಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಯಾಕೆ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಅಂದ್ರೆ, ನಿಮ್ಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ನೀವ್ ಕಡೆ ನೋಡ್ಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ. ಸೊ ಹಂಗಾಗಿ ಬೆಲ್ ಐಕನ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಮತ್ತೆ ಏನಪ್ಪಾ ಅಂತಂದ್ರೆ, ದುಡ್ಡಂತೂ ಹತ್ತಲ್ಲ ಗುರು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಟೈಮು ವೇಸ್ಟ್ ಆಗಲ್ಲ. ವಿದಿನ್ 2 seconds ಆಗಿ ಸಬ್ಸ್ಕ್ರೈಬ್ ಬಟನ್ ಹಿಟ್ ಆಗುತ್ತೆ. ಪ್ಲೀಸ್, ಐ ಹಂಬಲ್ ರಿಕ್ವೆಸ್ಟ್, ಕೈ ಮುಗಿತಾ ಇದ್ದೀನಿ, ಓಕೆನಾ? ಮತ್ತೆ ಏನಪ್ಪಾ ಅಂತಂದ್ರೆ, ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಹೆಣ್ಮಕ್ಳಿಗೆ ಇವಾಗ ಟೈಮ್ ಇರಲ್ಲ ನೋಡಿ. ಅಡ್ಗೆ ಅಂತೆ, ಮಕ್ಳಂತೆ, ಹಸ್ಬೆಂಡ್, ಫಾದರ್ ಇಲ್ಲ, ಮದರ್ ಇಲ್ಲ, ಇದೆಲ್ಲ ಇರ್ತಾರೆ. ಸೊ ಅವ್ರೇನ್ ಮಾಡಿ ಅಂದ್ರೆ, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಆರಾಮಾಗಿ ಟಿವಿ ನೋಡ್ತಾ ಊಟ ಮಾಡ್ತಾ ನೋಡಿ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಬನ್ನಿ ವಿಡಿಯೋ ಕಡೆ ಬರೋಣ. ಮೇನ್ ಟಾಪಿಕ್ ಏನಿದೆ ಅದ್ರ ಕಡೆ ಬರೋಣ. ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಥವಾ ಬ್ಯಾಡ್ ನ್ಯೂಸ್ ಎರಡೂ ಇದೆ. ಯಾಕಂದ್ರೆ ನಿಮ್ಗೆ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇವಾಗ ಇಷ್ಟು ದಿವಸ ಯಾರು ಜೀವಂತ ಇರ್ತಾರೆ, BPL ಕಾರ್ಡ್ ಇದೆ, ಬಟ್ ಅವ್ರಿಗೆ ID ರಿಟರ್ನ್ ಅದು ಇದು ಸಮ್ ರೀಸನ್ಸ್ ಇಂದ ಅವ್ರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ. ಬಟ್ ಇವಾಗ ಅವ್ರಿಗೆ ಅಮೌಂಟ್ ಬರುತ್ತೆ. ಅವರು ಬಯೋಮೆಟ್ರಿಕ್ ಕೊಟ್ಟ ತಕ್ಷಣ ಅವ್ರಿಗೆ ಅಮೌಂಟ್ ಬರುತ್ತೆ. ಅದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಅಲ್ವಾ? ಮತ್ತೆ ಯಾರ್ಯಾರ ಮನೆ ಸ್ವಂತ ಮನೆ ಇದೆ, ಮತ್ತೆ ಅವ್ರದೆಲ್ಲ ಥಮ್ ಕೊಟ್ಟ ತಕ್ಷಣ ಇವಾಗ ಗೃಹಲಕ್ಷ್ಮಿ ದುಡ್ಡು ಮುಂದೆ ಕಂಟಿನ್ಯೂ ಆಗ್ಬೇಕು ಅಂತಂದ್ರೆ ಅವರು ಇದು ಕೊಡ್ಲೇಬೇಕು, ಥಮ್ ಕೊಡ್ಲೇಬೇಕು. ಇವಾಗ ಅವ್ರು ಕೊಟ್ರೆ ಯಾರ್ಯಾರ ಸ್ವಂತ ಮನೆ ಇದೆ, ಯಾರ್ಯಾರ ID ರಿಟರ್ನ್ಸ್ ಇದಾರೆ, ಬೈ ಮಿಸ್ಟೇಕ್ ಆಗಿ ಯಾರಿಗೆ ಅಮೌಂಟ್ ಹೋಗ್ತಾ ಇದೆ ಅವ್ರಿಗೆಲ್ಲ ಕಟ್ ಆಗುತ್ತೆ. ಇನ್ ಯಾರ್ಯಾರು ಡೆತ್ ಆಗಿರೋರು ತಗೊಂತಾ ಇದ್ದಾರೆ, ಯಾಕೆ ಗೌರ್ಮೆಂಟ್ ದುಡ್ಡು ನಾವ್ಯಾಕೆ ಬಿಡ್ಬೇಕು ಅಂತ ಅವರು ತಗೊಂತಾ ಇದಾರಲ್ವಾ? ಸೊ ಅವ್ರಿಗೂ ಇವಾಗ ಸ್ಟಾಪ್ ಆಗುತ್ತೆ. ಯಾಕಂದ್ರೆ ಬಯೋಮೆಟ್ರಿಕ್ ಕೊಡ್ಲಿಲ್ಲ ಅಂದ್ರೆ ಅದು ನಿಂತೋಗುತ್ತೆ, ಅದು ಬರಲ್ಲ. ನಮ್ದು ರಿಲೇಶನ್ ಅಲ್ಲೇ ಒಬ್ರು ಇದ್ದಾರೆ. ಸೊ ಅವರು ಹೆಂಗೆ ಅಂದ್ರೆ, ಅವ್ರು ತಗೊಂತಾನೆ ಇದ್ದಾರೆ ಅಮೌಂಟ್. ಅವ್ರದ್ದು ಡೆತ್ ಆಗಿದ್ದಾರೆ ಮಿಸ್ಸಸ್, ಬಟ್ ಅವರು ತಗೊಂತಾ ಇದ್ದಾರೆ. ಸೊ ಹಂಗಾಗಿ ಹಾಗೆ ಮಾಡ್ಬೇಡಿ ದಯವಿಟ್ಟು. ಯಾಕಂದ್ರೆ ತಪ್ಪು ಅಲ್ವಾ? ನಮ್ದೇ ದುಡ್ಡಾದ್ರೂ ನಾವೇ ತೆರಿಗೆ ಕಟ್ತೀವಿ, ಎಲ್ಲ ನಾವೇ ಮಾಡ್ತೀವಿ. ನಾವು ಟ್ಯಾಕ್ಸ್ ಪೇ ಮಾಡ್ತೀವಿ. ನಾವು ದುಡ್ಡು ಕಟ್ಟಿದ್ರೇನೆ ನಮ್ ದುಡ್ಡು ನಮ್ಗೆ ಕೊಡ್ತಾರೆ. ಬಟ್ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಬಂದು ಅದು ಫಾಲೋ ಮಾಡ್ಲೇಬೇಕು ನಾವು. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ರೂಲ್ಸ್ ಪ್ರಕಾರ ನಾವು ಹೋಗೋಣ. ನಾವು ನಮ್ ದುಡ್ಡು ನಾವೇ ತಗೊಂತೀವಿ, ತೊಂದ್ರೆ ಇಲ್ಲ. ಬಟ್ ರೂಲ್ಸ್ ಪ್ರಕಾರ ಹೋಗೋಣ ಅಂತ ಹೇಳ್ತಾ ಇದ್ದೀನಿ, ಓಕೆನಾ? ಇವಾಗ ಬನ್ನಿ, ಎಲ್ಲಿ ಏನು ಎತ್ತ ಯಾವಾಗ ಅಲ್ವಾ? ಎಲ್ರ ತಲೆನು ಇದೆ ಓಡ್ತಾ ಇದೆ. ಏನಪ್ಪಾ ಅಂತಂದ್ರೆ, ಎಲ್ಲಿ ಹೇಗೆ ಏನು ಎತ್ತ ಅಂತ ಇದನ್ನೇ ಎಲ್ರು ಇವಾಗೆಲ್ಲ ತುಂಬಾ ಜನ ನನ್ಗೂ ಇಲ್ಲಿ ಗೃಹಲಕ್ಷ್ಮಿ ಲೋನ್ ಬಂದಿದ್ಯಾ, ಗೃಹಲಕ್ಷ್ಮಿ ಥಮ್ ಕೊಡ್ತಾ ಇದಾರೆ, ಅದು ಹೌದಾ, ಇಲ್ಲಿ ನೀವು ಮಾಡ್ತೀರಾ ಅಂತ ಕೇಳ್ತಾ ಇದಾರೆ. ಸೊ ಇನ್ನು ಅದು ಜಾರಿಗೆ ಬಂದಿಲ್ಲ, ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಮಂತ್ ಇಂದ ಖಂಡಿತ ಅಂತ ಹೇಳಿದ್ದಾರೆ. ಬಟ್ ಟೈಮಿಂಗ್ಸ್ ಫಿಕ್ಸ್ ಮಾಡಿಲ್ಲ. ಇದು ಎಲ್ಲೆಲ್ಲಿರುತ್ತೆ ಅಂತ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ ನೋಡಿ. ಇದು ಬಂದ್ಬಿಟ್ಟು ನಿಮ್ಗೆ ಗ್ರಾಮ 1, ಓಕೆನಾ? ತಲೆಯಲ್ಲಿ ಇಟ್ಕೊಳ್ಳಿ, ಗ್ರಾಮ 1 ಮತ್ತೆ ಬೆಂಗಳೂರು 1, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ. ಇಷ್ಟು ಕಡೆ ನಿಮ್ಗೆ
ಥಮ್ ಕೊಡೋದಿರುತ್ತೆ. ಸೊ ಗೃಹಲಕ್ಷ್ಮಿ ಆಸ್ ಇಟ್ ಈಸ್ ನೀವು ಗೃಹಲಕ್ಷ್ಮಿ ಹೇಗೆ ಮಾಡಿದ್ರೋ ಅದನ್ನೇ ಅವ್ರಿನ್ನ ಎಲ್ಲ ಆನ್ಲೈನ್ ಸೆಂಟರ್ಸ್ಗೂ ಕೊಡೋಣ ಅಥವಾ ಇಲ್ಲ ನಾವು ಆಸ್ ಇಟ್ ಈಸ್ ನಾವು ಗೃಹಲಕ್ಷ್ಮಿ ಹೇಗೆ ಮಾಡಿದ್ವೋ ಹಾಗೆ ಮಾಡೋಣ ಅಂತ ಅವರು ಡಿಸ್ಕಷನ್ ನಡೀತಾ ಇದೆ ಅನ್ಸುತ್ತೆ. ಸೊ ಹಂಗಾಗಿ ಸದ್ಯಕ್ಕೆ ಅವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ಗೃಹಲಕ್ಷ್ಮಿ ಆಸ್ ಇಟ್ ಈಸ್ ಗೃಹಲಕ್ಷ್ಮಿ ನಾವು ಹೇಗೆ ಅಪ್ಲೈ ಮಾಡಿದೀವಿ ಬೆಂಗಳೂರು 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ ಗ್ರಾಮ 1 ಇಷ್ಟೆಲ್ಲ ಕಡೆ ನಾವು ಹೇಗೆ ಅಪ್ಲೈ ಮಾಡಿದೀವೋ ಸೇಮ್ ಆಸ್ ಇಟ್ ಈಸ್ ಇದನ್ನು ಅದೇ ತರ ಇರುತ್ತೆ. ಮತ್ತೆ ಲೈನಿಂಗ್ ನಿಂತ್ಕೊಳ್ಳಿ, ಎಷ್ಟೊಂದ್ ಜನ ಎಷ್ಟು ಕಷ್ಟಪಟ್ರು ಗೊತ್ತಾ ಗೃಹಲಕ್ಷ್ಮಿ ಅಪ್ಲೈ ಮಾಡುವಾಗ. ಗೃಹಲಕ್ಷ್ಮಿ ದುಡ್ಡು 2,000ಕ್ಕೆ ಯಪ್ಪ ನೋಡ್ಬಾರ್ದು ಅಷ್ಟೊಂದು ಕಷ್ಟಪಟ್ರು. ಸೊ ಹಂಗಾಗಿ ಅವರಿಗೆಲ್ಲ ಮತ್ತೆ ಸೇಮ್ ಇದೇ ತರ ಸೇಮ್ ಪ್ರೊಸೀಜರ್ ಇರುತ್ತೆ. ಅಲ್ಲೇ ಹೋಗಿ ನೀವು ಅಪ್ಲೈ ಮಾಡ್ಕೋಬೇಕು. ಖಂಡಿತ ಬಯೋಮೆಟ್ರಿಕ್ ಹೋಗುವಾಗ ನೀವು ಆಧಾರ್ ಕಾರ್ಡ್ ಮತ್ತೆ ರೇಷನ್ ಕಾರ್ಡ್ ತಗೊಂಡು ಹೋಗಿ. ಮತ್ತೆ ಅದೇ ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತೀವಲ್ಲ ಅದು ಆಗಲ್ಲ, ಯಾರ್ಯಾರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಸೊ ಲಾಸ್ಟ್ ಟೈಮ್ ಇರೋದು ಅಕ್ನಾಲೇಜ್ಮೆಂಟೇ ಆಗುತ್ತೆ, ಅದು ಇಲ್ಲ ಅಂದ್ರೆ ಆಗಲ್ಲ. ಅದಲ್ಲ ಮತ್ತೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ತಗೊಂಡು ಹೋಗ್ಬೇಕು. ಮತ್ತೆ ಸ್ವೀಕೃತಿ ಪತ್ರ ಅಂದ್ರೆ ಅಕ್ನಾಲೇಜ್ಮೆಂಟ್ ಏನ್ ಕೊಡ್ತಾರೆ ಅದು ಖಂಡಿತ 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 ನೀವು ತಗೊಳ್ಳೇಬೇಕು. ಸರ್ವರ್ ಇಲ್ಲ ಆಮೇಲೆ ಬನ್ನಿ ಆ ತರ ಇಲ್ಲ, ಖಂಡಿತವಾಗಿ ಹೇಳಿಕೆ ಕೊಟ್ಟಿರೋದೇನು ಅಂತಂದ್ರೆ ನೀವು ಬಯೋಮೆಟ್ರಿಕ್ ಕೊಟ್ಟಾಗ ಒಂದು ಸ್ವೀಕೃತಿ ಪತ್ರ ಬರುತ್ತೆ, ಅಂದ್ರೆ ಅಕ್ನಾಲೇಜ್ಮೆಂಟ್ ಬರುತ್ತೆ, ಅದನ್ನ ನೀವು ತಗೊಳ್ಳೇಬೇಕು ಅಂತ ಹೇಳಿಕೆ ಕೊಟ್ಟಿರುವಂತದ್ದು. ಸೊ ಹಂಗೆ ಅದೇ ಪ್ರಕಾರ ನೀವು ಅಕ್ನಾಲೇಜ್ಮೆಂಟ್ ಕೇಳಿ, ವಿದೌಟ್ ಅಕ್ನಾಲೇಜ್ಮೆಂಟ್ ಬರಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಪ್ಲೀಸ್ 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 ಎಲ್ರಿಗೂ ಆದಷ್ಟು ಶೇರ್ ಮಾಡಿ. ಆದಷ್ಟು ಇನ್ಫಾರ್ಮೇಶನ್ ನಾನು ಇದೇ ತರ ನಿಮ್ಗೆ ಕೊಡ್ತಾ ಇರ್ತೀನಿ. ಇನ್ನ ಗೌರ್ಮೆಂಟ್ ಸ್ಕೀಮ್ಸ್ ಯಾವುದು ಬಂದಿಲ್ಲ, ಹೆಣ್ಮಕ್ಳಿಗೆ ಆಗ್ಲಿ ಗಂಡ್ ಮಕ್ಳಿಗೆ ಆಗ್ಲಿ ಯಾವುದೇ ಸ್ಕೀಮ್ಸ್ ಬಂದಿಲ್ಲ ಸದ್ಯಕ್ಕೆ. ಮಕ್ಳಿಗೂ ಸ್ಕಾಲರ್ಶಿಪ್ ಮತ್ತೆ ಕ್ಯಾಸ್ಟ್ ಇನ್ಕಮ್ ಇವಾಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವಾ, ಸೊ ಹಂಗಾಗಿ ಕ್ಯಾಸ್ಟ್ ಇನ್ಕಮ್ ಸ್ಕಾಲರ್ಶಿಪ್ ಮತ್ತೆ ಇದೇ ತರ ನಡೀತಾ ಇದೆ. ಯಾವ್ದಾದ್ರು ಗೌರ್ಮೆಂಟ್ ಸ್ಕೀಮ್ ಬಿಟ್ಟಿದ್ರೆ ಖಂಡಿತ ನಾನ್ ನಿಮ್ಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಇವಾಗ ದೇವರಾಜ್ ಅರಸ್ ಲೋನ್ ಅಂತ ಬಿಡ್ತಾರೆ, ಮತ್ತೆ ಸಬ್ಸಿಡಿ ಲೋನ್ ಬಿಡ್ತಾರೆ, ಮತ್ತೆ ಗೂಡ್ಸ್ ಗಾಡಿ ಬಿಡ್ತಾರೆ, ಅರ್ಧ ಮನ್ನಾ ಆಗೋದು ಲೋನ್ ಬಿಡ್ತಾರೆ, ಗೂಡ್ಸ್ ಗಾಡಿ ಆಟೋಗೆ ಬಿಡ್ತಾರೆ. ಮತ್ತೆ ತುಂಬಾ ಲೋನ್ಸ್ ಇವಾಗ ಜನರೇಟ್ ಆಗುತ್ತೆ, ಅವಾಗ ನಾನ್ ನಿಮ್ಗೆ ಖಂಡಿತ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ನಾನು ನಿಮ್ಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ನನ್ನ ಕಡೆಯಿಂದ. ಮತ್ತೆ ನನ್ನ ವಿಡಿಯೋ ಪ್ಲೀಸ್ ನೋಡ್ತಾ ಇರಿ. ನಾನು ಪದೇ ನನ್ನ ಅರ್ಧ ವಿಡಿಯೋ ಅದೇ ಆಗಿರುತ್ತೆ, ಪ್ಲೀಸ್ ನೋಡಿ ಅಂತ ಹಂಬಲ್ ರಿಕ್ವೆಸ್ಟ್. ನೀವು ಬೆಳೀರಿ, ನನ್ನನ್ನು ಬೆಳೆಸಿ ಅಂತ ನಿಮ್ ಕೈಯಲ್ಲಿರುತ್ತೆ ನನ್ನ ವಿಡಿಯೋಸ್ ಬೆಳೆಸೋದು ಎಲ್ಲಾನು. ಸೊ ಪ್ಲೀಸ್ ನನ್ನ ವಿಡಿಯೋ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.